ಭಾವಿ ಪತ್ನಿಯ ಕತ್ತನ್ನ ಸೀಳಿ ಕೊಂದಂತಹ ಘಟನೆ ಬೆಂಗಳೂರಲ್ಲಾಗಿದೆ. ಇಷ್ಟಕ್ಕೂ ಆಕೆಯನ್ನ ನಿಶ್ಚಿತಾರ್ಥ ಮಾಡಿಕೊಂಡ ಬಳಿಕ ಈಗ ಕೊಲೆ ಮಾಡಿದ್ದು ಯಾಕೆ, ಏನಾಯ್ತು, ಏನ್ ಕಾರಣ, ಈ ರಿಪೋರ್ಟ್ ನೋಡಿ. ಬೆಂಗಳೂರಿನಲ್ಲಿ ಬೆಳಗ್ಗೆ ಭೀಕರವಾದಂತಹ ಕೊಲೆ ನಡೆದಿರುವಂತದ್ದು. ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಕ್ಕರೆ ಮಂಡಿಯಲ್ಲಿ ಅಪ್ರಾಪ್ತ ಬಾಲಿಕೆಯ ಕೊಲೆ ಆಗಿರುವಂತದ್ದು. ಸದ್ಯ ನಾವೀಗ ಅದೇ ಒಂದು ಕ್ರೈಮ್ ಸ್ಪಾಟ್ ನಲ್ಲಿ ತಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಒಂದು ಸಕ್ಕರೆ ಮಂಡಿಯಲ್ಲಿರುವಂತಹ ಈ ಪಾಳು ಬಿದ್ದ ಮನೆ ಏನಿದೆ, ಸುಮಾರು 2 ವರ್ಷದಿಂದ ಇಲ್ಲಿ ಯಾರು ಕೂಡ ವಾಸವಿರೋದಿಲ್ಲ. ಈ ಒಂದು ಹಂತದಲ್ಲಿ ಓರ್ವ ಯುವಕ ಶಬೀಲ್ ಏನಿದ್ದಾನೆ, ಈತ 20 ವರ್ಷದ ಯುವಕ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಂತಹ ಆ ಬಾಲಿಕೆಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ತಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಸ್ಥಳಕ್ಕೆ ಈಗಾಗಲೇ ಡಿಜೆಹಳ್ಳಿ ಪೊಲೀಸರು ಬಂದು ಒಂದು ಸ್ಥಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಹಲವು ಗೊಂದಲಗಳು ಕೂಡ ಇಲ್ಲಿ ಇರುವಂತದ್ದು. ಆಕೆನ ಯಾಕಾಗ ಕೊಂದ ಅನ್ನುವಂತ ಬಗ್ಗೆ ಕೂಡ ಈಗಾಗಲೇ ಹಲವು ಪ್ರಶ್ನೆಗಳ ನಿಮಿತ್ತ ತನಿಖೆ ಕೂಡ ನಡೀತಾ ಇದೆ. FSL ತಂಡ ಬಂದು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕತ್ತು ಸೀಳಿ ಈ ರೀತಿಯಾದಂತಹ ಬರ್ಬರ ಹತ್ಯೆ ಮಾಡಿರುವಂತಹ ದುರ್ಘಟನೆ ಇವತ್ತು ಬೆಳಗ್ಗೆ ಸುಮಾರು 6:30ಕ್ಕೆ ನಡೆದಿರುವಂತದ್ದು. ಸ್ಥಳಕ್ಕೆ DCP ಕೂಡ ಆಗಮಿಸಿ ತನಿಖೆಯ ಬಗೆಗಿನ ಸಮಗ್ರ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ತಾವು ದೃಶ್ಯಗಳಲ್ಲಿ ಈಗ ಏನ್ ನೋಡ್ತಾ ಇದ್ದೀರಿ, ಇದು ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸಕ್ಕರೆ ಮಂಡಿ ಅನ್ನುವಂತಹ ಜಾಗ. ಇಲ್ಲಿ ಪಾಳು ಬಿದ್ದ ಮನೆ ಏನಿದೆ ಇದು ಕೂಡ ಅವರ ಕುಟುಂಬಸ್ಥರಿಗೆ ಸೇರಿದಂತಹ ಒಂದು ಜಾಗ. ಇಲ್ಲಿ ಆಕೆನ ಕರ್ಕೊಂಡು ಬಂದು ಕತ್ತು ಸೀಳಿ ಕೊಲೆ ಮಾಡಿದ್ದ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಏನ್ ಬರ್ತಾ ಇದೆ. ಈ ಒಂದು ಘಟನೆ ನಡೆದ ಬಳಿಕ ಆಕೆಯ ಮೃತದೇಹವನ್ನ ಆಕೆಯ ಕುಟುಂಬಸ್ಥರು ನೋಡ್ತಾರೆ. ಬೆಳಕಿಗೆ ಬರುತ್ತೆ ಈ ಒಂದು ಘಟನೆ ಆಗಿದೆ ಅನ್ನುವಂಥದ್ದು. ಆ ಬಳಿಕ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸ ಆಗುತ್ತೆ. ಬಳಿಕ ಸ್ಥಳಕ್ಕೆ ಬಂದಂತಹ ಪೊಲೀಸರು ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಬೆಳಗ್ಗೆ ನಡೆದಂತಹ ಘಟನೆ, ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ದುರ್ಘಟನೆ ನಡೀತು ಅನ್ನೋ ಬಗೆಗೆ ಈಗಾಗಲೇ ತನಿಖೆ ಕೂಡ ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಇವತ್ತು ನಡೆದಿರುವಂತದ್ದು ನಿಜಕ್ಕೂ ಕೂಡ ದುರಂತವೇ ಸರಿ. ಸದ್ಯ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಕೂಡ ಮಾಡ್ತಾರೆ. ಸ್ಥಳಕ್ಕೆ ಬಂದ FSL ಟೀಮ್ ಈಗಾಗಲೇ ಸ್ಥಳ ಪರಿಶೀಲನೆ ಕೂಡ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಭಾವಿ ಪತ್ನಿಯ ಕತ್ತನ್ನ ಸೀಳಿ ಕೊಂದಂತಹ ಘಟನೆ ಬೆಂಗಳೂರಲ್ಲಾಗಿದೆ. ಇಷ್ಟಕ್ಕೂ ಆಕೆಯನ್ನ ನಿಶ್ಚಿತಾರ್ಥ ಮಾಡಿಕೊಂಡ ಬಳಿಕ ಈಗ ಕೊಲೆ ಮಾಡಿದ್ದು ಯಾಕೆ, ಏನಾಯ್ತು, ಏನ್ ಕಾರಣ, ಈ ರಿಪೋರ್ಟ್ ನೋಡಿ. ಬೆಂಗಳೂರಿನಲ್ಲಿ ಬೆಳಗ್ಗೆ ಭೀಕರವಾದಂತಹ ಕೊಲೆ ನಡೆದಿರುವಂತದ್ದು. ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಕ್ಕರೆ ಮಂಡಿಯಲ್ಲಿ ಅಪ್ರಾಪ್ತ ಬಾಲಿಕೆಯ ಕೊಲೆ ಆಗಿರುವಂತದ್ದು. ಸದ್ಯ ನಾವೀಗ ಅದೇ ಒಂದು ಕ್ರೈಮ್ ಸ್ಪಾಟ್ ನಲ್ಲಿ ತಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಒಂದು ಸಕ್ಕರೆ ಮಂಡಿಯಲ್ಲಿರುವಂತಹ ಈ ಪಾಳು ಬಿದ್ದ ಮನೆ ಏನಿದೆ, ಸುಮಾರು 2 ವರ್ಷದಿಂದ ಇಲ್ಲಿ ಯಾರು ಕೂಡ ವಾಸವಿರೋದಿಲ್ಲ. ಈ ಒಂದು ಹಂತದಲ್ಲಿ ಓರ್ವ ಯುವಕ ಶಬೀಲ್ ಏನಿದ್ದಾನೆ, ಈತ 20 ವರ್ಷದ ಯುವಕ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಂತಹ ಆ ಬಾಲಿಕೆಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ತಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಸ್ಥಳಕ್ಕೆ ಈಗಾಗಲೇ ಡಿಜೆಹಳ್ಳಿ ಪೊಲೀಸರು ಬಂದು ಒಂದು ಸ್ಥಳ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ. ಹಲವು ಗೊಂದಲಗಳು ಕೂಡ ಇಲ್ಲಿ ಇರುವಂತದ್ದು. ಆಕೆನ ಯಾಕಾಗ ಕೊಂದ ಅನ್ನುವಂತ ಬಗ್ಗೆ ಕೂಡ ಈಗಾಗಲೇ ಹಲವು ಪ್ರಶ್ನೆಗಳ ನಿಮಿತ್ತ ತನಿಖೆ ಕೂಡ ನಡೀತಾ ಇದೆ. FSL ತಂಡ ಬಂದು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದಾರೆ. ಕತ್ತು ಸೀಳಿ ಈ ರೀತಿಯಾದಂತಹ ಬರ್ಬರ ಹತ್ಯೆ ಮಾಡಿರುವಂತಹ ದುರ್ಘಟನೆ ಇವತ್ತು ಬೆಳಗ್ಗೆ ಸುಮಾರು 6:30ಕ್ಕೆ ನಡೆದಿರುವಂತದ್ದು. ಸ್ಥಳಕ್ಕೆ DCP ಕೂಡ ಆಗಮಿಸಿ ತನಿಖೆಯ ಬಗೆಗಿನ ಸಮಗ್ರ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ತಾವು ದೃಶ್ಯಗಳಲ್ಲಿ ಈಗ ಏನ್ ನೋಡ್ತಾ ಇದ್ದೀರಿ, ಇದು ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸಕ್ಕರೆ ಮಂಡಿ ಅನ್ನುವಂತಹ ಜಾಗ. ಇಲ್ಲಿ ಪಾಳು ಬಿದ್ದ ಮನೆ ಏನಿದೆ ಇದು ಕೂಡ ಅವರ ಕುಟುಂಬಸ್ಥರಿಗೆ ಸೇರಿದಂತಹ ಒಂದು ಜಾಗ. ಇಲ್ಲಿ ಆಕೆನ ಕರ್ಕೊಂಡು ಬಂದು ಕತ್ತು ಸೀಳಿ ಕೊಲೆ ಮಾಡಿದ್ದ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಏನ್ ಬರ್ತಾ ಇದೆ. ಈ ಒಂದು ಘಟನೆ ನಡೆದ ಬಳಿಕ ಆಕೆಯ ಮೃತದೇಹವನ್ನ ಆಕೆಯ ಕುಟುಂಬಸ್ಥರು ನೋಡ್ತಾರೆ. ಬೆಳಕಿಗೆ ಬರುತ್ತೆ ಈ ಒಂದು ಘಟನೆ ಆಗಿದೆ ಅನ್ನುವಂಥದ್ದು. ಆ ಬಳಿಕ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸ ಆಗುತ್ತೆ. ಬಳಿಕ ಸ್ಥಳಕ್ಕೆ ಬಂದಂತಹ ಪೊಲೀಸರು ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಬೆಳಗ್ಗೆ ನಡೆದಂತಹ ಘಟನೆ, ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ದುರ್ಘಟನೆ ನಡೀತು ಅನ್ನೋ ಬಗೆಗೆ ಈಗಾಗಲೇ ತನಿಖೆ ಕೂಡ ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಇವತ್ತು ನಡೆದಿರುವಂತದ್ದು ನಿಜಕ್ಕೂ ಕೂಡ ದುರಂತವೇ ಸರಿ. ಸದ್ಯ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಬಂದ FSL ಟೀಮ್ ಈಗಾಗಲೇ ಸ್ಥಳ ಪರಿಶೀಲನೆ ಕೂಡ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಭಾವಿ ಪತ್ನಿಯ ಕತ್ತನ್ನ ಸೀಳಿ ಕೊಂದಂತಹ ಘಟನೆ ಬೆಂಗಳೂರಲ್ಲಾಗಿದೆ. ಇಷ್ಟಕ್ಕೂ ಆಕೆಯನ್ನ ನಿಶ್ಚಿತಾರ್ಥ ಮಾಡಿಕೊಂಡ ಬಳಿಕ ಈಗ ಕೊಲೆ ಮಾಡಿದ್ದು ಯಾಕೆ, ಏನಾಯ್ತು, ಏನ್ ಕಾರಣ, ಈ ರಿಪೋರ್ಟ್ ನೋಡಿ. ಬೆಂಗಳೂರಿನಲ್ಲಿ ಬೆಳಗ್ಗೆ ಭೀಕರವಾದಂತಹ ಕೊಲೆ ನಡೆದಿರುವಂತದ್ದು. ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಕ್ಕರೆ ಮಂಡಿಯಲ್ಲಿ ಅಪ್ರಾಪ್ತ ಬಾಲಿಕೆಯ ಕೊಲೆ ಆಗಿರುವಂತದ್ದು. ಸದ್ಯ ನಾವೀಗ ಅದೇ ಒಂದು ಕ್ರೈಮ್ ಸ್ಪಾಟ್ ನಲ್ಲಿ ತಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಒಂದು ಸಕ್ಕರೆ ಮಂಡಿಯಲ್ಲಿರುವಂತಹ ಈ ಪಾಳು ಬಿದ್ದ ಮನೆ ಏನಿದೆ, ಸುಮಾರು 2 ವರ್ಷದಿಂದ ಇಲ್ಲಿ ಯಾರು ಕೂಡ ವಾಸವಿರೋದಿಲ್ಲ. ಈ ಒಂದು ಹಂತದಲ್ಲಿ ಓರ್ವ ಯುವಕ ಶಬೀಲ್ ಏನಿದ್ದಾನೆ, ಈತ 20 ವರ್ಷದ ಯುವಕ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಂತಹ ಆ ಬಾಲಿಕೆಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ತಾವು ದೃಶ್ಯಗಳಲ್ಲಿ ಕೂಡ
ಕೂಡ ನೋಡಬಹುದು. ಸ್ಥಳಕ್ಕೆ ಈಗಾಗಲೇ ಡಿಜೆಹಳ್ಳಿ ಪೊಲೀಸರು ಬಂದು ಒಂದು ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಹಲವು ಗೊಂದಲಗಳು ಕೂಡ ಇಲ್ಲಿ ಇರುವಂತದ್ದು. ಆಕೆಯನ್ನ ಯಾಕಾಗ ಕೊಂದ ಅನ್ನುವಂತ ಬಗ್ಗೆ ಕೂಡ ಈಗಾಗಲೇ ಹಲವು ಪ್ರಶ್ನೆಗಳ ನಿಮಿತ್ತ ತನಿಖೆ ಕೂಡ ನಡೀತಾ ಇದೆ. FSL ತಂಡ ಬಂದು ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕತ್ತು ಸೀಳಿ ಈ ರೀತಿಯಾದಂತಹ ಬರ್ಬರ ಹತ್ಯೆ ಮಾಡಿರುವಂತಹ ದುರ್ಘಟನೆ ಇವತ್ತು ಬೆಳಗ್ಗೆ ಸುಮಾರು 6:30ಕ್ಕೆ ನಡೆದಿರುವಂತದ್ದು. ಸ್ಥಳಕ್ಕೆ ಡಿಸಿಪಿ ಕೂಡ ಆಗಮಿಸಿ ತನಿಖೆಯ ಬಗೆಗಿನ ಸಮಗ್ರ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ತಾವು ದೃಶ್ಯಗಳಲ್ಲಿ ಈಗ ಏನ್ ನೋಡ್ತಾ ಇದ್ದೀರಿ, ಇದು ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸಕ್ಕರೆ ಮಂಡಿ ಅನ್ನುವಂತ ಜಾಗ. ಇಲ್ಲಿ ಪಾಳು ಬಿದ್ದ ಮನೆ ಏನಿದೆ ಇದು ಕೂಡ ಅವರ ಕುಟುಂಬಸ್ಥರಿಗೆ ಸೇರಿದಂತಹ ಒಂದು ಜಾಗ. ಇಲ್ಲಿ ಆಕೆನ ಕರ್ಕೊಂಡು ಬಂದು ಕತ್ತು ಸೀಳಿ ಕೊಲೆ ಮಾಡಿದ್ದ ಅನ್ನುವಂತ ಪ್ರಾಥಮಿಕ ಮಾಹಿತಿ ಏನ್ ಬರ್ತಾ ಇದೆ. ಈ ಒಂದು ಘಟನೆ ನಡೆದ ಬಳಿಕ ಆಕೆಯ ಮೃತದೇಹವನ್ನ ಆಕೆಯ ಕುಟುಂಬಸ್ಥರು ನೋಡ್ತಾರೆ. ಬೆಳಕಿಗೆ ಬರುತ್ತೆ ಈ ಒಂದು ಘಟನೆ ಆಗಿದೆ ಅನ್ನುವಂಥದ್ದು. ಆ ಬಳಿಕ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂತ ಕೆಲಸ ಆಗುತ್ತೆ. ಬಳಿಕ ಸ್ಥಳಕ್ಕೆ ಬಂದಂತಹ ಪೊಲೀಸರು ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಬೆಳಗ್ಗೆ ನಡೆದಂತಹ ಘಟನೆ, ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ದುರ್ಘಟನೆ ನಡೀತು ಅನ್ನೋ ಬಗೆಗೆ ಈಗಾಗಲೇ ತನಿಖೆ ಕೂಡ ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಇವತ್ತು ನಡೆದಿರುವಂತದ್ದು ನಿಜಕ್ಕೂ ಕೂಡ ದುರಂತವೇ ಸರಿ. ಸದ್ಯ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಕೂಡ ಮಾಡ್ತಾರೆ. ಸ್ಥಳಕ್ಕೆ ಬಂದ FSL ಟೀಮ್ ಈಗಾಗಲೇ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸ್ವಾಮಿ ಪತ್ನಿಯ ಕತ್ತನ್ನ ಸೀಳಿ ಕೊಂದಂತಹ ಘಟನೆ ಬೆಂಗಳೂರಲ್ಲಾಗಿದೆ. ಇಷ್ಟಕ್ಕೂ ಆಕೆಯನ್ನ ನಿಶ್ಚಿತಾರ್ಥ ಮಾಡಿಕೊಂಡ ಬಳಿಕ ಈಗ ಕೊಲೆ ಮಾಡಿದ್ದು ಯಾಕೆ, ಏನಾಯ್ತು, ಏನ್ ಕಾರಣ, ಈ ರಿಪೋರ್ಟ್ ನೋಡಿ. ಬೆಂಗಳೂರಿನಲ್ಲಿ ಬೆಳಗ್ಗೆ ಭೀಕರವಾದಂತಹ ಕೊಲೆ ನಡೆದಿರುವಂತದ್ದು. ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಸಕ್ಕರೆ ಮಂಡಿಯಲ್ಲಿ ಅಪ್ರಾಪ್ತ ಬಾಲಿಕೆಯ ಕೊಲೆ ಆಗಿರುವಂತದ್ದು. ಸದ್ಯ ನಾವೀಗ ಅದೇ ಒಂದು ಕ್ರೈಮ್ ಸ್ಪಾಟ್ ನಲ್ಲಿ ತಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇರಬಹುದು. ಈ ಒಂದು ಸಕ್ಕರೆ ಮಂಡಿಯಲ್ಲಿರುವಂತಹ ಈ ಪಾಳು ಬಿದ್ದ ಮನೆ ಏನಿದೆ, ಸುಮಾರು 2 ವರ್ಷದಿಂದ ಇಲ್ಲಿ ಯಾರು ಕೂಡ ವಾಸವಿರೋದಿಲ್ಲ. ಈ ಒಂದು ಹಂತದಲ್ಲಿ ಓರ್ವ ಯುವಕ ಶಬೀಲ್ ಏನಿದ್ದಾನೆ, ಈತ 20 ವರ್ಷದ ಯುವಕ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಂತಹ ಆ ಬಾಲಿಕೆಯನ್ನ ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂತದ್ದು. ತಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದು. ಸ್ಥಳಕ್ಕೆ ಈಗಾಗಲೇ ಡಿಜೆಹಳ್ಳಿ ಪೊಲೀಸರು ಬಂದು ಒಂದು ಸ್ಥಳ ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಹಲವು ಗೊಂದಲಗಳು ಕೂಡ ಇಲ್ಲಿ ಇರುವಂತದ್ದು. ಆಕೆಯನ್ನ ಯಾಕಾಗ ಕೊಂದ ಅನ್ನುವಂತ ಬಗ್ಗೆ ಕೂಡ ಈಗಾಗಲೇ ಹಲವು ಪ್ರಶ್ನೆಗಳ ನಿಮಿತ್ತ ತನಿಖೆ ಕೂಡ ನಡೀತಾ ಇದೆ. FSL ತಂಡ ಬಂದು ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಕತ್ತು ಸೀಳಿ ಈ ರೀತಿಯಾದಂತಹ ಬರ್ಬರ ಹತ್ಯೆ ಮಾಡಿರುವಂತಹ ದುರ್ಘಟನೆ ಇವತ್ತು ಬೆಳಗ್ಗೆ ಸುಮಾರು 6:30ಕ್ಕೆ ನಡೆದಿರುವಂತದ್ದು. ಸ್ಥಳಕ್ಕೆ ಡಿಸಿಪಿ ಕೂಡ ಆಗಮಿಸಿ ತನಿಖೆಯ ಬಗೆಗಿನ ಸಮಗ್ರ ಮಾಹಿತಿಯನ್ನು ಕೂಡ ಕಲೆ ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ. ತಾವು ದೃಶ್ಯಗಳಲ್ಲಿ ಈಗ ಏನ್ ನೋಡ್ತಾ ಇದ್ದೀರಿ, ಇದು ಡಿಜೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸಕ್ಕರೆ ಮಂಡಿ ಅನ್ನುವಂತ ಜಾಗ. ಇಲ್ಲಿ ಪಾಳು ಬಿದ್ದ ಮನೆ ಏನಿದೆ ಇದು ಕೂಡ ಅವರ ಕುಟುಂಬಸ್ಥರಿಗೆ ಸೇರಿದಂತಹ ಒಂದು ಜಾಗ. ಇಲ್ಲಿ ಆಕೆನ ಕರ್ಕೊಂಡು ಬಂದು ಕತ್ತು ಸೀಳಿ ಕೊಲೆ ಮಾಡಿದ್ದ ಅನ್ನುವಂತ ಪ್ರಾಥಮಿಕ ಮಾಹಿತಿ ಏನ್ ಬರ್ತಾ ಇದೆ. ಈ ಒಂದು ಘಟನೆ ನಡೆದ ಬಳಿಕ ಆಕೆಯ ಮೃತದೇಹವನ್ನ ಆಕೆಯ ಕುಟುಂಬಸ್ಥರು ನೋಡ್ತಾರೆ. ಬೆಳಕಿಗೆ ಬರುತ್ತೆ ಈ ಒಂದು ಘಟನೆ ಆಗಿದೆ ಅನ್ನುವಂಥದ್ದು. ಆ ಬಳಿಕ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂತ ಕೆಲಸ ಆಗುತ್ತೆ. ಬಳಿಕ ಸ್ಥಳಕ್ಕೆ ಬಂದಂತಹ ಪೊಲೀಸರು ಈಗ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಬೆಳಗ್ಗೆ ನಡೆದಂತಹ ಘಟನೆ, ಯಾವ ಕಾರಣಕ್ಕಾಗಿ ಈ ರೀತಿಯಾದಂತಹ ದುರ್ಘಟನೆ ನಡೀತು ಅನ್ನೋ ಬಗೆಗೆ ಈಗಾಗಲೇ ತನಿಖೆ ಕೂಡ ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಒಂದು ಘಟನೆ ಇವತ್ತು ನಡೆದಿರುವಂತದ್ದು ನಿಜಕ್ಕೂ ಕೂಡ ದುರಂತವೇ ಸರಿ. ಸದ್ಯ ಪ್ರಾಥಮಿಕ ಮಾಹಿತಿಯನ್ನು ಕಲೆ ಹಾಕುವಂತ ಕೆಲಸ ಕೂಡ ಮಾಡ್ತಾರೆ. ಸ್ಥಳಕ್ಕೆ ಬಂದ FSL ಟೀಮ್ ಈಗಾಗಲೇ ಸ್ಥಳ ಪರಿಶೀಲನೆಯನ್ನು ಕೂಡ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ಅರವಿಂದ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.